ಹಾಯ್ ಫ್ರೆಂಡ್ಸ್, ನಮಸ್ತೆ. ಇವತ್ತಿನ ಗೌರಿ ಕಲ್ಯಾಣ ಸೀರಿಯಲಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸಂಚಿಕೆ ಮೊದಲಿಗೆ ನೋಡೋದಾದ್ರೆ ಅನಿಕೆ ತಾಯಿ ಗೌರಿನ ತುಂಬಾನೇ ಬೈತಾ ಇರ್ತಾಳೆ. ಅಲ್ಲ, ಇಷ್ಟೊಂದೆಲ್ಲ ಡ್ರಾಮಾ ಮಾಡಿ ಈಗ ಏನೋ ಮಾಡಿದೆ, ಹಾಗೆ ಹೋದ್ರೆ ಹೇಗೆ? ನಿನ್ನ ಹತ್ರ ಎರಡೇ ಆಪ್ಷನ್ ಇರೋದು. ಒಂದು, ನಿಮ್ ಇಡೀ ಫ್ಯಾಮಿಲಿ ಜೈಲ್ಗೆ ಹೋಗೋದು, ಬಂದು ತಾಳಿ ಕಟ್ಸ್ಕೊಳ್ಳೋದು. ಇದನ್ನ ಬಿಟ್ರೆ ನಿಂಗೆ ಬೇರೆ ದಾರಿನೇ ಇಲ್ಲ, ಯೋಚನೆ ಮಾಡು ಅಂತ ಹೇಳ್ತಾಳೆ. ಆಗ ವಿವೇಕ್ ತಾತ, ಏನಮ್ಮ ಏನ್ ಮಾತಾಡ್ತಾ ಇದೀಯ ನೀನು? ಸ್ವಲ್ಪ ಸುಮ್ಮನೆ ಇರು, ಸ್ವಲ್ಪ ಸಮಾಧಾನವಾಗಿ ಮಾತಾಡು, ಅವಳಿಗೆ ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದಾಗ, ನೀನ್ ಸುಮ್ಮನೆ ಇರಪ್ಪ, ನಿನಗೆಲ್ಲ ಗೊತ್ತಾಗಲ್ಲ. ಎಷ್ಟು ಜನದ ಮುಂದೆ ನಮ್ಗೆ ಅವಮಾನ ಆಗಿದೆ, ಆದ್ರೂ ಇವಳನ್ನ ಕೇಳ್ಕೊತಾ ಇದೀವಿ, ಇವಳು ಒಪ್ತಾನೆ ಇಲ್ಲ. ಇವಳು ಸುಮ್ಮನೆ ಬಿಟ್ಬಿಡ್ಬೇಕಾ? ಇವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಹೇಗಾದ್ರೂ ಮಾಡಿ ಮದುವೆ ಮಾಡಿಸೇ ಮಾಡಿಸ್ತೀನಿ. ಏನೇ ನಿಂಗೆ ಹೇಳಿದ ಅರ್ಥ ಆಗ್ತಾ ಇಲ್ವಾ? ಮರ್ಯಾದಿಂದ ಹೋಗಿ ಅಲ್ಲಿ ಕೂತ್ಕೋ, ತಾಳಿನ ಕಟ್ಸ್ಕೊಂಡ್ಬಿಡು. ಇಲ್ಲ ಅಂದ್ರೆ ನಿಮ್ಮ ಅಪ್ಪ ಅಮ್ಮನ ಎಲ್ಲರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಆಮೇಲೆ ಹೊರಗಡೆ ಮೀಡಿಯಾದವ್ರು ನಿಂತಿದಾರಲ್ಲ, ಅವ್ರ ಹತ್ರ ಹೋಗಿ ಇದೆಲ್ಲ ಮಾಡಿದ್ದು ನಾವು ದೊಡ್ಡ ಫ್ರಾಡ್ಗಳು ಅಂತ ಒಪ್ಕೊಳ್ಳಿ ಅಂತ ಹೇಳ್ತಾಳೆ. ಆಗ ಗೌರಿ ಏನೋ ಮಾತಾಡದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ತಾಳೆ. ಆಗ ಗೌರಿ ಅಪ್ಪ ಅಮ್ಮ ಹೋಗಿ ದಿನಬಂಧು ಕುಟುಂಬದವರು ಕಾಲ್ ಬೀಳೋಕೆ ಅಂತ ಹೋಗ್ತಾರೆ. ಅಪ್ಪ ಅಮ್ಮ ಇನ್ನೇನ್ ಕಾಲ್ ಬೀಳ್ತಾರೆ ಅನ್ನೋ ಅಷ್ಟರಲ್ಲಿ ಗೌರಿ, ಅಪ್ಪ ಬೇಡಪ್ಪ, ತಲೆ ಎತ್ತಿ ಒದಕೋದನ್ನ ಕಲಿಸಿರೋ ನೀನು ಇವತ್ತು ನೀನೇ ತಲೆ ತಗ್ಸ್ತಾ ಇದೀಯಾ, ಬೇಡಪ್ಪ. ನಿಮ್ಗೇನು, ನಾನು ಈ ಮದುವೆ ಮಾಡ್ಕೋಬೇಕಲ್ಲ, ಸರಿ ಅಪ್ಪ, ಈ ಮದುವೆನ ನಾನು ಮಾಡ್ಕೋತೀನಿ ಅಂತ ಹೇಳ್ತಾಳೆ. ಗೌರಿ ಹೇಳಿರೋ ಮಾತನ್ನ ಕೇಳಿ ಎಲ್ರಿಗೂ ಖುಷಿ ಆಗತ್ತೆ. ಓ, ಕೊನೆಗೂ ಮದುವೆ ಮಾಡ್ಕೋತಾರಲ್ಲ, ಇನ್ನೇನು ಮದುವೆ ಕ್ಯಾನ್ಸಲ್ ಆಗಲ್ಲ ಅಂತ ಎಲ್ಲರೂ ನಿಟ್ಟುಸಿರು ಬಿಡ್ತಾರೆ. ಈ ಕಡೆ ಹೋಟೆಲ್ ರೂಮ್ ಅಲ್ಲಿ ಅನಿಕೇತ್ ಮತ್ತು ಮೋನಿಕಾ ತುಂಬಾನೇ ಖುಷಿಯಿಂದ ಇರ್ತಾರೆ. ಆಗ ಅವನಿಕೇತ್, ಇನ್ಮೇಲೆ ನಮ್ಮನ್ನ ದೂರ ಮಾಡೋಕೆ ಯಾರಿಂದನೂ ಆಗಲ್ಲ, ಇನ್ನೇನಿದ್ರು ನಾವು ಮದುವೆ ಒಂದೇ ಮಾಡ್ಕೋಬೇಕು, ಬಿಟ್ರೆ ನಮ್ಮ ನಡುವೆ ಯಾವುದೋ ಮುಚ್ಚುಮರೆ ಇಲ್ಲ. ಇನ್ನೇನು ನಿನ್ನ ನಾನು ಖುಷಿಯಿಂದ ನೋಡ್ಕೋತೀನಿ, ನಿನ್ನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ ಅಂತ ಅನಿಕೇತ್ ಹೇಳ್ತಾ ಇರ್ತಾನೆ. ಆಗ ಮೋನಿಕಾ, ಹೌದು, ನಾನು ಅಷ್ಟೇ, ನಿನ್ನ ತುಂಬಾನೇ ಪ್ರೀತಿಸ್ತೇನೆ, ನಿನ್ನ ಯಾವತ್ತು ನಾನು ಬಿಟ್ಕೊಡೋ ಮಾತೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನು ಗೌರಿ ಕಲ್ಯಾಣ ಸ್ಟಾರ್ಟ್ ಆಗೇ ಬಿಡುತ್ತೆ. ವಿವೇಕ್ ಅಂತರೂ ತುಂಬಾನೇ ಸಿಟ್ಟು ಬರ್ತಾ ಇರುತ್ತೆ. ಕೊನೆಗೂ ಇವಳನ್ನೇ ನಾನು ಮದುವೆ ಮಾಡ್ಕೊಳ್ಳೋ ತರ ಆಗ್ಬಿಡ್ತಲ್ಲಪ್ಪ, ದೇವ್ರೇ ನೀನ್ ಏನ್ ಮಾಡ್ಬಿಟ್ಟೆ ಅಂತ ಒಂದ್ಸಲೇ ಬೈಕೊಂಡು ಪುರೋಹಿತರು ಹೇಳಿರ್ತಾರ ಎಲ್ಲ ಶಾಸ್ತ್ರನು ಮಾಡೋಕೆ ಶುರು ಮಾಡ್ತಾನೆ. ಆದ್ರೆ ಗೌರಿ ಮಾತ್ರ ತುಂಬಾನೇ ಭಯ ಪಟ್ಕೊಂಡು ಅಳ್ತಾ ಕೂತು ಬಿಟ್ಟಿರ್ತಾಳೆ. ಏನಿದು, ಕೊನೆಗೂ ನನ್ನ ಜೀವನ ಏನಾಯ್ತು? ಈ ವಿವೇಕ್ನೇ ನಾನು ಮದ್ವೆ ಆಗೋ ತರ ಆಗ್ಬಿಡ್ತಲ್ಲ ಅಂತ ಯೋಚನೆ ಮಾಡ್ತಾ ಸುಮ್ನೆ ಕೂತ್ ಬಿಡ್ತಾಳೆ. ಈ ಕಡೆ ವಿವೇಕ್ ಅಂತರೂ ಮುಖಾನ ಊದಿಸ್ಕೊಂಡು ಕೂತ್ ಬಿಟ್ಟಿರ್ತಾನೆ. ಆಗ ಪುರೋಹಿತರು ಹಾರನ ಬದಲಾಯಿಸ್ಕೊಳ್ಳೋಕೆ ಹೇಳ್ತಾರೆ. ಆಗ ವಿವೇಕು ಬೇಕು ಬೇಡ ಅನ್ನೋ ತರ ಮನ್ಸಿಲ್ಲದಲ್ಲೇ ಹಾರನ ಗೌರಿಗೆ ಹಾಕ್ತಾನೆ. ಹಾಗೆ ಗೌರಿನೂ ಮನ್ಸಿಲ್ದೇನೆ ವಿವೇಕ್ಗೆ ಹಾರನ ಹಾಕ್ತಾಳೆ. ಈ ಕಡೆ ಅಪ್ಪನ್ಗೆ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಕೊನೆಗೂ ನನ್ನ ಮಗಳ ಜೀವನ ಏನಾಗ್ಬಿಡ್ತು, ನಾವೇ ನನ್ನ ಮಗಳ ಜೀವನನ ಹಾಳು ಮಾಡ್ಬಿಟ್ಟಿವಿ ಅಂತ ತುಂಬಾನೇ ಬೇಜಾರು ಮಾಡ್ಕೋತಾ ಇರ್ತಾರೆ. ಇನ್ನೇನು ಮಾಂಗಲ್ಯ ಧಾರಣೆ ಬಂದೇ ಬಿಡ್ತು. ಗೌರಿಗಂತೂ ಸಿಡ್ಲೇ ಬಡದಿರೋ ತರ ಗರ ಬಡದಿರೋ ತರ ಸುಮ್ಮನೆ ಕೂತ್ ಬಿಟ್ಟಿರ್ತಾಳೆ. ಈ ಕಡೆ ವಿವೇಕ್ ತುಂಬಾನೇ ಕೋಪದಿಂದ ಹಾಗೆ ತಾಳಿನ ಕಟ್ಬಿಡ್ತಾನೆ. ಎಲ್ರೂ ಶಾಕ್ ಆಗಿ ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಡ್ತಾರೆ, ಯಾಕಂದ್ರೆ ಬೇರೆ ಆಪ್ಷನ್ ಇರೋದಿಲ್ಲಲ್ಲ. ಸೊ ಅದಕ್ಕೋಸ್ಕರ ಎಲ್ರು ಸುಮ್ಮನೆ ನೋಡ್ತಾ ನಿಂತ್ಕೊಂಡ್ಬಿಟ್ಟಿರ್ತಾರೆ. ಆಗ ಪುರೋಹಿತರು ಬ್ರಹ್ಮಗಂಟನ ಕಟ್ಟೋಕೆ ಅಂತ ಶುರು ಮಾಡ್ತಾರೆ. ಆಗ ಪುರೋಹಿತರು, ಇಲ್ಲಿ ನೋಡಿ, ಎಲ್ರು ಸ್ವಲ್ಪ ಗಮನ ಇಟ್ಟು ಕೇಳಿ, ಈ ಮದ್ವೆ ಆಗೋದೇ ಇಲ್ಲ ಅಂತ ನಾವೆಲ್ಲ ಅನ್ಕೊಂಡಿದ್ವಿ. ಎಷ್ಟೆಲ್ಲ ಅಡ್ಡಿ ಆತಂಕಗಳು ಈ ಮದ್ವೆ ಬಂದ್ಬಿಟ್ವು. ಮದ್ವೆನೇ ಆಗಲ್ಲ ಅಂದೋರು ಇವಾಗ ಒಪ್ಪಿಗೆ ಕೊಟ್ಟು ಮದ್ವೆನೂ ಆಗ್ಬಿಟ್ರು. ಅಂದ್ರೆ ಇದು ಇಲ್ಲಿ ನಾವೆಲ್ಲ ನಿಶ್ಚಯ ಮಾಡಿರೋ ಮದ್ವೆ ಅಲ್ಲ, ಇದೆಲ್ಲ ಮೇಲೆ ಬ್ರಹ್ಮ ನಿಶ್ಚಯ ಮಾಡಿರೋ ಮದ್ವೆ. ಅದಕ್ಕೆ ಇದನ್ನ ಬ್ರಹ್ಮಗಂಟು ಅಂತ ಹೇಳ್ತಾರೆ. ಇವರಿಬ್ಬರ ಜೋಡಿನ ಆ ಭಗವಂತನೇ ಮೇಲಿಂದ ಮಾಡಿದಾನೆ. ಇವರಿಬ್ರು ಸದಾಕಾಲ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನೇನು ಕೊನೆಗೆ ಸಪ್ತಪದಿ ತುಳಿಯೋದೊಂದೇ ಬಾಕಿ. ಸಿಟ್ಟಲ್ಲೇ ವಿವೇಕ್ ಗೌರಿ ಕಿರುವಳನ್ನ ಹಿಡ್ಕೊಂಡು ಸಪ್ತಪದಿ ತುಳಿತಾ ಇರ್ತಾನೆ. ಮದ್ವೆ ಎಲ್ಲ ಮುಗಿದ ಮೇಲೆ ಅಲ್ಲಿ ಯಾರು ಇರೋದಿಲ್ಲ. ಆಗ ಕಾಂತ ಬಂದು, ಗೌರಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಿನ್ ಜೀವನ ಹೀಗಾಯ್ತು ಅಂತ ನೀನೇನು ತಲೆ ಕೆಡ್ಸ್ಕೊಬೇಡ. ಅವ್ರ ಕುಟುಂಬ ದೊಡ್ಡದು, ಅವ್ರು ನಿನ್ನ ಚೆನ್ನಾಗಿ ನೋಡ್ಕೋತಾರೆ. ಆದ್ರೆ ನಾನೇ ನಿನಗೆ ತುಂಬಾನೇ ಸಾರಿ ಅವಮಾನ ಮಾಡ್ಬಿಟ್ಟೆಮ್ಮ. ಆದ್ರೆ ಇನ್ಮೇಲೆ ನೀನು ಚೆನ್ನಾಗಿರ್ತೀಯ, ಯಾಕಂದ್ರೆ ನನ್ನ ಕಾಟ ನಿನಗೆ ಇರೋದಿಲ್ಲ. ಇನ್ ಮುಂದೆ ನಿನ್ ಮೇಲೆ ಅಧಿಕಾರ ಚಲಾಯಿಸೋ ಹಕ್ಕು ನನಗಿಲ್ಲ. ನೀನು ಆ ಮನೆ ಸೊಸೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ ಅಂತ ಹೇಳ್ತಾಳೆ. ಆಗ ಗೌರಿ ಚಿನ್ನು ಹತ್ರ ಬರ್ತಾಳೆ. ಆಗ ಚಿನ್ನು, ಏ ಅಕ್ಕ, ಇನ್ಮೇಲೆ ನನ್ನ ಜೊತೆ ಯಾರೇ ಇರ್ತಾರೆ, ಯಾರೇ ನನ್ನ ಜೊತೆ ಆಟ ಆಡ್ತಾರೆ, ಅಪ್ಪ ಹೊಡಿಯೋಕ್ ಬಂದ್ರೆ ನಾನು ಯಾರ ಹಿಂದೆ ಹೋಗಿ ಬಚ್ಚಿಟ್ಕೊಳ್ಳೆ ಅಂತ ಹೇಳ್ತಾಳೆ. ಆಗ ಗೌರಿಗೆ ತುಂಬಾನೇ ದುಃಖ ಬಂದು ತಂಗಿನ ತಪ್ಕೊಂಡು ಅಳೋಕೆ ಶುರು ಮಾಡ್ಬಿಡ್ತಾಳೆ. ಆಗ ಅಪ್ಪನ ಹತ್ರ ಬಂದಾಗ, ಅಪ್ಪ ಅಲ್ಲಮ್ಮ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಮ್ಮ, ನಿನ್ ಜೀವನ ಹೀಗಾಗತ್ತೆ ಅಂತ ನಾನು ಯಾವತ್ತೂ ಅನ್ಕೊಂಡಿದ್ದಿಲ್ಲ. ಆದ್ರೂ ಒಂದು ನಂಬಿಕೆ ಇದೆ, ನೀನ್ ಆ ಮನೇಲಿ ತುಂಬಾನೇ ಸುಖವಾಗಿರ್ತೀಯ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ಅವರು ತುಂಬಾನೇ ಒಳ್ಳೆಯವರು.
ಆಮೇಲೆ ಅವರು ಕೆಲವೊಂದು ಮಾತನ್ನ ಅವರು ಆಡ್ಬೋದು. ಯಾಕಂದ್ರೆ ಅವ್ರಿಗೆ ನಮ್ಮಿಂದ ಬೇಜಾರಾಗಿದೆ. ನಿಮ್ಮಮ್ಮನಿಂದ ಅವ್ರಿಗೆ ಮೋಸ ಆಗಿದೆ. ಅವ್ರು ಏನೇ ಅಂದ್ರು ಸಮಾಧಾನವಾಗಿ ಇರಮ್ಮ. ನಿನ್ ಗಂಡ ಏನೇ ಬೇಜಾರು ಮಾಡಿದ್ರು ಅವನ ಮೇಲೆ ಕೋಪ ಮಾಡ್ಕೋಬೇಡ. ಅವ್ನು ಒಂದಲ್ಲ ಒಂದಿನ ಅವನ ಪ್ರೀತಿ ನಿಂಗೆ ಸಿಕ್ಕೇ ಸಿಗುತ್ತೆ ಅಂತ ನನ್ಗನ್ಸುತ್ತೆ. ನೀವಿಬ್ರು ಚೆನ್ನಾಗಿರ್ತೀರಾ ಅಂತ ಹೇಳ್ತಾ ಇರ್ತಾನೆ. ಈ ಕಡೆ ದಿನಬಂಧು ಕುಟುಂಬದವರು ವಿವೇಕ್ಗೆ ತುಂಬಾನೇ ಥ್ಯಾಂಕ್ಸ್ ಅಪ್ಪ. ನೀನ್ ಈ ತರ ಒಪ್ಕೋತಿ ಅಂತ ನಾವು ಅನ್ಕೊಂಡೇ ಇದ್ದಿದ್ದಿಲ್ಲ. ಕೊನೆಗೂ ನೀನು ಒಪ್ಕೊಂಡೆ. ನಮಗಂತೂ ತುಂಬಾನೇ ಖುಷಿ ಆಯ್ತು ಅಂತ ಎಲ್ರು ಖುಷಿಯಿಂದ ಹೇಳ್ತಾ ಇರ್ತಾರೆ. ಆದ್ರೆ ವಿವೇಕ್ ಮಾತ್ರ ತುಂಬಾನೇ ಸಿಟ್ಟಲ್ಲೇ ಎಲ್ರನ್ನೂ ನೋಡ್ತಾ ಇರ್ತಾನೆ. ಆಗ ಜ್ಞಾನೇಶನ ಹೆಂಡತಿ, ಅಲ್ಲ ಅದೆಲ್ಲ ಸರಿ, ಆದ್ರೆ ಅಕ್ಕ ಬಂದ್ರೆ ಅವಳಿಗೆ ಏನ್ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಅವಳಿಗೆ ಮೊದ್ಲೇ ಗೌರಿ ಅಂದ್ರೆ ಆಗಲ್ಲ, ಇವಳೇ ಸೊಸೆ ಅಂತ ಗೊತ್ತಾದ್ರೆ ಇನ್ನೇನಾಗುತ್ತೋ ಏನೋ ಅಂತ ಭಯ ಆಗ್ತಾ ಇದೆ ಅಂತ ಹೇಳ್ತಾ ಇರ್ತಾಳೆ. ಆಗ ಅನಿಕೇತ, ಓ ಹೀಗೆಲ್ಲ ಇದೆಯಾ, ಹಾಗಿದ್ರೆ ಮನೆಗೆ ಹೋದ್ಮೇಲೆ ಫುಲ್ ಎಂಟರ್ಟೈನ್ಮೆಂಟ್. ಹಾಗಾದ್ರೆ ಇನ್ನೂ ಏನೇನಾಗುತ್ತೋ ಏನೋ, ನೋಡೋಣ ನೋಡೋಣ ಅಂತ ಮನಸ್ಸಲ್ಲೇ ನಗ್ತಾ ಇರ್ತಾಳೆ. ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದೊಳಗೆ ಸಿಗೋಣ. ಸೋಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.